गणपति महाराज की जय, भक्त मंडली की जय, श्री रामचंद्र प्रभु की जय। राम जय तो श्री राम सुनाम वेणुद पद अमित बलापद। राम जय तो श्री राम सुनाम राम राम राक्षस भीमा कवि कुल सोमा राजल राम पावन तीर। राम जय तु श्री राम सुनाम अमर विश्व पद अमित बलापद। राम जय तु श्री राम सुनाम। रामचंद्र प्रभु की, आंजनेय स्वामी की, आरोहಳ್ಳಿ ಹಿತರಕ್ಷಣಾ ನಾಗರಿಕ ವೇದಿಕೆಗೆ ಚಾಮುಂಡೇಶ್ವರಿ ನಾಟಕ ಜೈ। राजा मंत्री राजा मंत्री राजा मंत्री संत मंत्रा संत साबिंदाले संत साबिंदाले संत साबिंदाले रामचंद्र वीराज मंत्री केलो सोनानी राजा मंत्री महाराजा गोशाला देशावा सुकुमारा श्री राम जी गोशाला देशावा सुकुमारा श्री राम ये पट्टा आश्रित मंत्री
ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ಚಕ್ರವರ್ತಿ, ಸುಮಂತ್ರಾದಿ ಮಂತ್ರಿವರೇ, ಮಹಾರಾಜ, ನಾನು ಇದುವರೆಗೂ ಈ ಕೋಸಲ ರಾಜ್ಯವನ್ನು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದ್ದೇನೆ. ಆದರೆ ಜರ ಪೀಡಿತನಾಗಿರುವ ನನಗೆ ನಿನ್ನೆಯ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿ ಗ್ರಹಗಳ ಸಂಚಾರವು ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವುದು. ಈಗಲಾದರೂ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನು ವಿದ್ಯಾ ವಿನಯ ಸಂಪನ್ನನಾಗಿ ವಯೋವಂತನಾಗಿ ಈ ಕೋಸಲ ರಾಜ್ಯಭಾರವನ್ನು ವಹಿಸಲು ಶಕ್ತನಾಗಿರುವುದು. ಆದ ಕಾರಣ ಜ್ಯೇಷ್ಠನಾದ ಅವನಿಗೆ ಈ ಕೋಸಲ ರಾಜ್ಯದ ಪಟ್ಟವನ್ನು ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಆತನಿಗೆ ಸಹಾಯಕರನ್ನಾಗಿ ನೇಮಿಸಿ ಇನ್ನು ಮುಂದೆ ನಾನು ದೈವ ಧ್ಯಾನದಲ್ಲಿ ಕಾಲ ಕಳೆಯುತ್ತಾ ವಿಶ್ರಾಂತಿ ಪಡೆಯಬೇಕೆಂದರೆ ಈ ವಿಚಾರದಲ್ಲಿ ನಿಮ್ಮಗಳ ಅಭಿಪ್ರಾಯವೇನು ಗುರುದೇವ? ಚಕ್ರವರ್ತಿ, ಸೀತಾರಾಮರ ಪಟ್ಟಾಭಿಷೇಕ, ಸೀತಾರಾಮರ ಪಟ್ಟಾಭಿಷೇಕ, ಲೋಕಗಳ ಸಂತತ ಲೋಕಗಳ ಸಂತತ ಸೀತಾರಾಮರ ಪಟ್ಟಾಭಿಷೇಕ. ಶ್ರೀರಾಮಚಂದ್ರನು ಅರ್ಜುನ ತೀರನು, ರಘುರಾಮಚಂದ್ರನು ಅರ್ಜುನ ತೀರನು, ಲೋಕ ಲೋಕವ ಪಾಲಿಪನು. ಲೋಕ ಲೋಕವ ಪಾಲಿಪನು. ಶ್ರೀರಾಮನ ಪಟ್ಟಾಭಿಷೇಕ, ಲೋಕಕ್ಕೆಲ್ಲ ಸಂತತ, ಲೋಕಕ್ಕೆಲ್ಲ ಲೋಕಕ್ಕೆಲ್ಲ ಸಂತತ. ಚಕ್ರವರ್ತಿ, ಹಿಂದೆ ನಿಮ್ಮ ಪೂರ್ವಜರು ನಡೆದುಕೊಂಡು ಬಂದಂತೆಯೇ ನಿಮ್ಮ ಆಲೋಚನೆಯೂ ಸಹ ಸಂಗತವಾಗಿ ಇದೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗುವುದನ್ನು ನೋಡಲೋ ಸುಗ ದೇವಾನು ದೇವತೆಗಳೇ ಬಹಳ ಕಾತುರದಿಂದ ಕಾಯುತ್ತಿರು. ಇದು ನಮಗೂ ಸಹ ಅತಿಶಯವಾದ ಸಂತೋಷವೇ ಸರಿ. ಧನ್ಯನಾದ ಗುರುದೇವ, ಧನ್ಯನಾದ. ಸುಮಂತ್ರರೇ, ಸಾರ್ವಭೌಮ, ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ನಮ್ಮ ರಾಜ್ಯದ ಪ್ರಜೆಗಳಿಗೂ ಇದು ಸಮ್ಮತವಾಗುವುದು. ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಲಿಲ್ಲವಲ್ಲ? ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸೋಜಿಗ ಪಡುವಂತ. ಮಹಾರಾಜ, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸೋಜಿಗ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಹಾರಾಜ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಾರ್ವಭೌಮ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ. ಮಹಾರಾಜ, ಸಂತಸ ತರುವಂತ
ಈ ದಿನ ಶುಭ ದಿನ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ದೇವ ಮಾನವರೆಲ್ಲ ಸೋಜಿಗ ಬರುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ ಶುಭ ದಿನ ಸಾರ್ವಭೌಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಆನಂದವಾಗಿರುವಾಗ ನಮಗೂ ಸಹ ಸಂತೋಷವೇ. ಸಂತೋಷ ಸುಮಂತ, ಬಹಳ ಸಂತೋಷ. ಹಾಗಾದರೆ ನೀವೀಗಲೇ ಹೋಗಿ ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಬರಮಾಡಿ. ಆಜ್ಞೆ ಮಹಾರಾಜ. ಗುರುದೇವ, ಚಕ್ರವರ್ತಿ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನ ಕೂಡಲೇ ನಿಶ್ಚಯಿಸಿ. ಆಗಬಹುದು. ಇದೇ ಜ್ಯೇಷ್ಠ ಶುದ್ಧ ಪಂಚಮಿ ಗುರುವಾರ ಅದ್ಭುತದಲ್ಲಿ ಲಗ್ನವು ಪ್ರಶಸ್ತವಾಗಿರುವುದು ರಾಜೇಂದ್ರ. ಕೃತಾರ್ಥನಾದೆ ಗುರುದೇವ, ಕೃತಾರ್ಥನಾದೆ. ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತಂದೆಯೇ ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿ ತಾಪರೇ ಜನಕ, ಇಂದು ಎನ್ನನು ಕರೆಸಿದ ಇಂದು ಎನ್ನನು ಕರೆಸಿ ತಾಪರಿ ಚಂದದಿಂದ ಬೇಳೈ ಜನಕನೇ. ತಂದೆಯೇ ತಮ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ಕರೆಸಿದ ಪರಿಯನ್ನು ಬರದೊಳ ಕರೋನಿ, ಕರೆಸಿದ ಪರಿಯನ್ನು ಬರದೊಳ ಕರೋನಿ ಸಮರಧಿ ಸೂರಮಾರ. ತಂದೆಯೇ ತಮ ಪಾದಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ತಂದೆಯೇ ಜನಕ ನಮಸ್ಕರಿಸುವೆ. ರಾಮಚಂದ್ರ, ನಿನಗೆ ಮಂಗಳವಾಗ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕುಮಾರ, ನಿನ್ನನ್ನು ಕರೆಯಿಸಿದ ಕಾರಣವು ಅತಿ ಮಹತ್ತರವಾದ. ಅದೇನೆಂದರೆ 60 ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ದೇಶಕ್ಕ ನಾನು ಈ ಕೋಸಲ ರಾಜ್ಯದ ಪಟ್ಟವನ್ನು ನಿನಗೆ ಕಟ್ಟಬೇಕೆಂದು ನಾನು ನಿಶ್ಚಯಿಸಿದೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ತಮ್ಮ ಆಜ್ಞೆಯಂತೆ ಆಗಬಹುದು. ಆದರೆ ಭರತ ಶತ್ರುಘ್ನರು ಆದರೆ ಎನ್ನುವ ದೋಸ್ತಿ ಏಕೆ ಕುಮಾರ? ಜನಕ, ಭರತ ಶತ್ರುಘ್ನರು ಪಟ್ಟಣದಲ್ಲಿಲ್ಲದ ವೇಳೆಯಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ ಎಂದು ಜನಕ. ಕುಮಾರ, ನನಗೆ ಇದು ದೈವ ಪ್ರೇರಣೆಯಿಂದ ಈ ರೀತಿ ಸಂಕಲ್ಪವು ಉದಯಿಸಿದೆ. ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾಗಿದೆ. ಆಲಸ್ಯಂ ಅಮೃತಂ ವಿಷಂ. ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷಯವಾಗುವುದು. ಆದ್ದರಿಂದ ಈ ಕಾರ್ಯವು ಶೀಘ್ರವೇ ನೆರವೇರಲೇಬೇಕು. ಅದೂ ಅಲ್ಲದೆ ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನು ಧರ್ಮಶೀಲರು. ಅವರು ಇದರಿಂದ ಎಂದಿಗೂ ಅಸಮಾಧಾನ ಪಡತಕ್ಕವರಲ್ಲ. ಅವರಿಗೂ ಹೇಳಿ ಕಳಿಸಿದ್ದೇನೆ, ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಚಿಂತಿಸಬೇಡ ಕುಮಾರ, ನೀನು ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ರಾಮಚಂದ್ರ ಮಹಾದಾಜ್ಞೆ. ಗುರು ವಸಿಷ್ಠ ಮಹಾಗುರುಗಳಿಗೆ ನಮೋ ನಮಃ. ಶುಭಮಸ್ತು ರಾಮಚಂದ್ರ. ರಾಮಚಂದ್ರ, ಗುರುಗಳೇ, ನೀನು ಇಂದು ಮೊದಲುಗೊಂಡು
ಮಂಗಳ ಸ್ನಾನವನ್ನು ಮಾಡಿ ಶುಚಿಭೂತನಾಗಿ ಇರತಕ್ಕಂಥ ಕಾಲ ಹೊರತು ಬಂದು ನಿನಗೆ ಕಂಕಣ ಮಾಡಿ ತಮ್ಮ ಆಜ್ಞೆಯಂತೆ ಆಗಬಹುದು. ನಿನಗೆ ಕೆಲವೊಂದು ಗೋಪ್ಯವಾದ ವಿಷಯವನ್ನು ತಿಳಿಸಬೇಕಾಗಿದೆ. ನೀನು ನನ್ನೊಡನೆ ನನ್ನ ಆಶ್ರಮಕ್ಕೆ ಬರುವಂತ ಸುಮಂತ್ರರೇ, ಕೂಡಲೇ ಪಟ್ಟಣವನ್ನು ನವಪುಷ್ಪ ಮಾಲಿಕೆಗಳಿಂದಲೂ ವಿಧ ವಿಧವಾದ ತಳಿರು ತೋರಣಗಳಿಂದಲೂ ರಾಜಬೀದಿಗಳಲ್ಲಿ ರಂಗೋಲಿಗಳಿಂದಲೂ ಅಲಂಕರಿಸತಕ್ಕದ್ದು ಅಲ್ಲದೆ ನಮ್ಮ ರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನ ನಮ್ಮ ನಾಡಿನೆಲ್ಲೆಡೆ ಡಂಗೋರದ ಮೂಲಕ ಸಾರಿಸಿಬಿಡಿ. ನಾವು ಈಗಲೇ ರಾಣಿವಾಸಕ್ಕೆ ಹೋಗಿ ಕೌಸಲ್ಯ, ಸುಮಿತ್ರಾ, ಕೈಕೇಯಿಗೆ ಈ ಸಂತೋಷದ ಸಮಾಚಾರವನ್ನ ತಿಳಿಸಿಬರುತ್ತೇವೆ. ಮಹಾದಾಜ್ಞೆ. ಏನೇ ಸಂಭ್ರಮವೋ ಈ ನಗರದೊಳಗೇನೇ ಸಂಭ್ರಮವೋ, ಚಾರುದು ಬಣ್ಣದ ತೋರಣ ತದಿಗಳು. ಏನಿದು ಅಲಂಕಾರ? ಚಾರುದು ಬಣ್ಣದ ತೋರಣ ತದಿಗಳು, ಕೇರಿ ಕೇರಿಗಳು ಬೆಳಗುತ್ತಲಿರು. ಕೇರಿ ಕೇರಿಗಳು ಬೆಳಗುತ್ತಲಿರುವುದು ಏನೇ ಸಂಭ್ರಮವೋ ಈ ನಗರದೊಳಗೇನೇ ಸಂಭ್ರಮವೋ. ಏನಿದು? ಪರಿಪರಿನಿಂದ ಶೃಂಗಾರಲತೆಯುತ್ತೆ, ಪರಿಪರಿಯಿಂದ ಶೃಂಗಾರದಲತೆಯುತ್ತೆ, ನಿರುಗಿಸಿ ಮನೆಗಳ ಬೆಳಗುತ್ತಲಿರುವುದು. ನಿರುಗಿಸಿ ಮನೆಗಳ ಬೆಳಗುತ್ತಲಿರುವುದು ಏನೇ ಸಂಭ್ರಮವೋ ಈ ನಗರದೊಳಗೇನೇ ಸಂಭ್ರಮವೋ ಸಂಭ್ರಮವೋ ಸಂಭ್ರಮವೋ. ಇದೇನಿದು? ಎಲ್ಲಿ ನೋಡಿದರೂ ಎತ್ತ ನೋಡಿದರೂ ಸಂಭ್ರಮದಿಂದ ಸಡಗರದಿಂದ ಮೆರೆಯುತ್ತಿರುವುದಲ್ಲ. ಸುಮಂಗಲಿಯರು, ಸುವಾಸಿನಿಯರು ರಂಗವಲ್ಲಿಯನ್ನಿಡುತ್ತಾ ಮೆರೆದಾಡುತ್ತಿರುವರಲ್ಲ. ಈ ಎಲ್ಲಾ ವೈಭವಕ್ಕೆ ಕಾರಣವೇನೆಂಬುದನ್ನೇ ತಿಳಿಯುತ್ತಿಲ್ಲ ಅಲ್ಲ. ಏನಿರಬಹುದು? ರಾಮರಾಜ್ಯ, ರಾಮರಾಜ್ಯ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ರಾಮರಾಜ್ಯ. ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಹ, ಇಲ್ಲ ಇಲ್ಲ, ರಾಮನಿಗೆ ಪಟ್ಟಾಭಿಷೇಕವನ್ನು ನಡೆಯಕೂಡದು. ರಾಮ ಬಾಲ್ಯದಲ್ಲಿದ್ದಾಗ ಬಾಣ ಅಭ್ಯಾಸ ಮಾಡುತ್ತಿರುವಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ನನಗೆ ಗೂನು ಬೆನ್ನು ಮಾಡಿದನಲ್ಲವೇ? ಈಗ ಈಗ ಆ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ಎಲ್ಲವೋ ರಾಮ, ನಿನಗೆ ಪಟ್ಟಾಭಿಷೇಕವೇ? ನೋಡುತ್ತಿರುವ ಮುಯಿಗೆ ಮುಯಿ, ಸೇಡಿಗೆ ಸೇಡು. ನಿನಗೆ ಪಟ್ಟಾಭಿಷೇಕ ಕಟ್ಟುವೆನಲ್ಲವೇ? ನಿನ್ನನ್ನು ಅರಣ್ಯಕ್ಕೆ ಅರಣ್ಯಕ್ಕೆ ಕಳಿಸುವೆನು. ರಾಮನಿಗೆ ಪಟ್ಟಾಭಿಷೇಕವಂತೆ. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ, ರಘುರಾಮಚಂದ್ರನ ಪಟ್ಟಾಭಿಷೇಕವೋ, ರಘುರಾಮಚಂದ್ರನ ಪಟ್ಟಾಭಿಷೇಕವು ಓಲೈಸಿ ನೋಡಲು ಕಣ್ಗಳು ಸಾಲದು, ಓಲೈಸಿ ನೋಡಲು ಕಣ್ಗಳು ಸಾಲದು. ನಲಿಯುತ್ತಿದೆ ಸಡಗರದ ಸಂಭ್ರಮದ ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ 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 ಆನಂದ.
ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಜೀವಿತೇಶನಿಲ್ಲದೆ ನಾನು ಹೇಗಿರಲಿ? ಜೀವಿತೇಶ ಬಾರಲಿಲ್ಲ, ಏನ್ ಕಾರಣ ತಿಳಿಯಿಲ್ಲ. ಶಯನಕಾರ ಕಣ್ಣು ಕಾಣದ ಅಂಧಕಾರ, ಇನಿಯನಿಲ್ಲದ ಶಯನಕಾರ ಕಣ್ಣು ಕಾಣದ ಅಂಧಕಾರ, ತಾಳಲಾರೆ ವಿರಹದ ಏನು ಕಾರಣ ತಿಳಿಯೇನ ಹರಿಯೇನ ಕಾರಣ ತಿಳಿಯೇನ ಕಾರಣ ಜೀವಿತೇಶ ಏನು ಕಾರಣ ತಿಳಿಯಿನ ಇದೇನಿದು? ಈ ದಿನ ಎಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರಿಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಕೈಕಾ ಕೈಕಾ ಕೈ ಯಾರು? ಮಂಥರ ಬಂದೆಯಾ? ಬಾ. ಕ್ಷೇಮವೇ? ಸೌಖ್ಯವೇ? ಸುಖಾಗಮನವೇ ಮಂಥರ? ನನ್ನ ಯೋಗಕ್ಷೇಮವು ಹಾಗಿರಲಿ, ನೀನೊಬ್ಬಳು ಸಂತೋಷ ಚಿತ್ತಳಾದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆಯೇ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆಯಾಗಿದೆ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಸುಖ ಸಂತೋಷದ ಕೊರತೆಯೇ ಈ ವಿಚಾರ? ಮಂಥರ, ಇದೇನಿದು? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ
ಅದಾವುದೋ ಸಂತಾಪದ ವಿಚಾರವನ್ನು ತಂದಂತಿರುವುದು. ವಿಚಾರವೇನೆಂದು ತಿಳಿಸಬಾರದೇನು? ಸತ್ಯವಾಗಿಯೂ ನಿಂಗೆ ಈ ವಿಚಾರವು ತಿಳಿಯದೆ? ಯಾವ ವಿಚಾರವು ಏನು ನನಗೊಂದು ತಿಳಿಯದು. ಈ ದಿನ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ವಿಚಾರವು, ಈ ವಿಚಾರವು ನಿನಗೆ ತಿಳಿಯದೆ? ಕಂದನಾದ ರಾಮಗೆ ಮಂತರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಮಂತರ. ಕಂದನಾದ ರಾಮಗೆ, ಕಂದನಾದ ರಾಮಗೆ, ಇಂದು ರಾಜ್ಯ ಪದವಿಯೊದಗೆ ಸಂತೋಷವಾಂತೇನ ಮಂತರ, ಸಂತೋಷವಾಂತೇನ ಮಂತರ, ಸಂತೋಷವಾಂತೇನ. ರಘುಕುಲ ದೀಪನು ಅಗಪರೆ ಹರಕನು ಮಂತರ. ರಘುಕುಲ ದೀಪನು ಅಗಪರಿ ಹಾರಕನು, ಸುಗುಣನು ಸುಂದರನು ಮಂತರ. ಸುಗುಣನು ಸುಂದರನು, ಸುಗುಣನು ಸುಂದರನು, ಸುಗುಣನು ಸುಂದರನು, ನಿಗಮಾಗಮ ವಂದೀಪನು ಸಂತೋಷವಾಂತೇನ ಮಂಥರ, ಸಂತೋಷವಾಂತೇನ ಮಂಥರ, ಸಂತೋಷವಾಂತೇನ. ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ಮಂಥರ, ಕೇಳಿದೆಯಾ? ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ, ಪ್ರೇಮದ ವಾರ್ತೆಯ ಕೇಳಿ ಮಂಥರ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ ಮಂಥರ. ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆಯ ಕೇಳಿ, ಭುವಿಯಲಿ ನಾ ಧನ್ಯಳು ಸಂತೋಷವಾಂತೇನ ಮಂಥರ, ಸಂತೋಷವಾಂತೇನ ಮಂಥರ, ಸಂತೋಷವಾಂತೇನ ಮಂಥರ. ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ, ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆನು, ತೆಗೆದುಕೋ. ಅಯ್ಯೋ, ಲೋಕದಲ್ಲಿ ಇಂಥ ಸ್ತ್ರೀಯರು ಉಂಟೆ? ಸರ್ಪದ ಹೆರಳಿನ ನೆರಳಿನ ಕಪ್ಪೆ ವಾಸ ಮಾಡುವ ಹಾಗೆ ತನಗುಂಟಾಗುವ ಹಾನಿಯನ್ನು ದೇವಿಯು ಮರೆತು ಸಂತೋಷ ಪಡುತ್ತಿರುವಳು. ಅಮ್ಮ, ನಾನು ನಿನ್ನನ್ನು ಬಹಳ ವಿವೇಕಸ್ಥಳೆಂದು ತಿಳಿದಿರುವೆ. ಈಗ ನೋಡಿದರೆ ನಿನಗೇನೇನು ತಿಳಿಯುವುದಿಲ್ಲವೆಂದು ಈಗ ಗೊತ್ತಾಗುವುದು. ಮಂಥರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಕೈಕೆಗೆ ಮುಂದೊದಗುವ ಹಾನಿಯೇ ಅಂದರೆ ನಿನ್ನ ಮಾತಿನ ಅರ್ಥವೇನೆ ಮಂಥರ? ಮತ್ತಿನ್ನೇನಮ್ಮ, ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಿದ್ದರೆ ಆಗ ನಿನ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಗಿರುವುದು. ಮಂಥರ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ? ಉದರಗಳು ಬೇರೆ ಬೇರೆ ಆಗಿದ್ದರು ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೇನು? ಸಾಕು, ಬಾಯಿ ಮುಚ್ಚು. ಕಂಡದ್ದನ್ನಾಡಿದ್ರೆ ಕೆಂಡದಂತ ಕೋಪ. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ನಿನ್ನ ಮರಳುತನಕ್ಕೆ ನಾನೇನು ಹೇಳೇನು? ನನ್ನ ಮಗನೇನಾದರೂ ರಾಜ್ಯಭಾರ ಮಾಡಬೇಕಾಗಿದೆ. ಇಂದೋ ನಾಳೆಯೋ ಸಾಯುವಳು ನಾನು. ಅದು ಅಲ್ಲದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ವಿಚಾರವನ್ನು ಮಹಾರಾಜರು ನಿನಗೇಕೆ ತಿಳಿಸಲಿಲ್ಲ? ಅದು ಅಲ್ಲದೆ ಈ ಸಮಯದಲ್ಲಿ ನಿನ್ನ ಮಗನಾದ ಭರತನಿಗೆ ತನ್ನ ಮಾವನ ಮನೆಗೆ ಏಕೆ ಕಳಿಸಬೇಕಾಗಿತ್ತು? ಯೋಚಿಸಿ ನೋಡು. ಅಯ್ಯೋ, ನಾನೀಗೇನು ಮಾಡಲಿ? ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವವು, ಹೃದಯವೂ ಕಂಪಿಸುತ್ತಿರುವುದು. ಬಹುದು, ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು.
ಮಂಥರ, ಇದಕ್ಕೇನಾದರೊಂದು ಉಪಾಯವನ್ನು ಹೇಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ಮಹಾರಾಜರು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನಲ್ಲ. ಈಗ ಅದನ್ನು ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಕೇಳಿಕೋ. ಏನು ಹೇಳಿದೆ ಮಂಥರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಛತ್ರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರು. ಇರಲಿ, ನಿನ್ನ ಇಚ್ಛೆ ಇದ್ದಂತಾಗಲಿ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಇನ್ನು 2ನೇ ವರಕ್ಕೆ ಶ್ರೀರಾಮಚಂದ್ರನ ನಾರುಮಡಿಯನ್ನು ಹುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊ. ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟೀತೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಅಮ್ಮ, ನಾನು ಏನು ಹೇಳಿದರೂ ನನ್ನ ಮಾತು ನಿನಗೆ ವಿಷವಾಗಿಯೇ ತೋರುತ್ತಿರುವುದು. ರಾಮನು ರಾಜ್ಯದಲ್ಲಿ ಪಟ್ಟಾಭಿಷೇಕವಾದರೆ ಸಮಸ್ತವೂ ಅವನಿಗೆ ಸೇರುವುದು. ನಾವೆಲ್ಲರೂ ಅವನು ಹೇಳಿದಂತೆ ಕೇಳಬೇಕಾಗದು. ಅದು ಅಲ್ಲದೆ ಆ ಕೌಸಲ್ಯಗೆ ದಾಸಾನುದಾಸಿಯಾಗಿ ಹೇಳಿದಂತೆ ಕೇಳಿಕೊಂಡು ಬಿದ್ದಿರಬೇಕು. ಅದೇ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾದರೆ ನಾವೆಲ್ಲರೂ ಸಂತೋಷದಿಂದಿರಬಹುದಲ್ಲವೇ? ಇದನ್ನು ಯೋಚಿಸಿ ನೋಡು. ಮಂಥರ, ಈ ಮಾತಿಗೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಆತನನ್ನು ಒಪ್ಪಿಸುವ ಚಾತುರ್ಯವು ನಿನ್ನಲ್ಲಿಲ್ಲವೇ? ಅದು ಹೇಗೆ ಮಂಥರ? ಕೈಕಾ, ಈಗ ಮಹಾರಾಜರು ಅರಮನೆಗೆ ಬರುವರು. ನೀನು ಎಂದಿನಂತೆ ಅಲಂಕೃತಳಾಗಿ ಚಿತ್ರಶಾಲೆಯಲ್ಲಿ ಕುಳಿತಿರದೆ ಮೈನಾಂಬರಧಾರಿಯಾಗಿ ಕ್ರೋಧಾಕಾರದಿಂದ ಸಿಟ್ಟಿನಿಂದ ಈ ಅಲಂಕಾರನು ಒಡವೆಗಳನ್ನು ಬಿಚ್ಚಿಟ್ಟು ಬೆನ್ನದ ಮೇಲೆ ಬಿದ್ದು ಹೊರಳಾಡುತ್ತಿರು. ಆಗ ಮಹಾರಾಜರು ನಿನ್ನನ್ನು ಸವಿ ಮಾತಿನಿಂದ ಮಾತಾಡಿಸಲು ಬರುವರು. ಆಗ ಶ್ರೀರಾಮಚಂದ್ರನ ಆಣೆಯಾಗಿಯೂ ಆ ನಿನ್ನ 2 ವರಗಳನ್ನು ನಡೆಸಿಕೊಡಬೇಕೆಂದು ಕೇಳಿಕೊ. ಆಗಲಿ ಮಂಥರ, ನಿನ್ನಿಚ್ಛೆ ಇದ್ದಂತಾಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ಅಲ್ಲವೇ? ಅಹೋ, ಅದು ಮಹಾರಾಜರಿತ್ತ ಕಡೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗುವೆ? ನಾನು ಈ ಮಾರ್ಗವಾಗಿ ಹೋಗುವೆನು. ನಡೆ. ರಾಮನಿಗೆ ಪಟ್ಟಾಭಿಷೇಕವು ಅಂತೂ ಹೌದು, ಮಂಥರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ, ಆ ವೃದ್ಧನು ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ರಾಜಾದಿರಾಜ ಇಲಕಟನ ಚಕ್ರವರ್ತಿ ಸೂರ್ಯವಂಶಾಧೀಶ್ವರ ಖಟ್ವಾಂಗ ಭೂಪಾಲ ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯತೆ, ದಶರಥ ಮಹಾರಾಜರಿಗೆ ವಿಜಯತೆ. ನಾನು ಕೈಕಾಂತಪುರವನ್ನು ಪ್ರವೇಶಿಸಿದೊಡನೆ ಯಾವುದೋ ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದಲ್ಲ. ನನ್ನ ಹೃದಯವು ಸ್ತಂಭಿತವಾಯಿತು. ಈ ದಿನ ಕೈಕಾಂತಪುರವು ಶೂನ್ಯವಾಗಿರಲು ಕಾರಣವೇನು? ರಾಣಿವಾಸದಲ್ಲಿ ನನ್ನ ಪ್ರೇಯಸಿ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ, ಕೈಕಾ ದೇವಿ, ಕೈಕಾ. ಓ, ಕೈಕೆಯು ಮಲಗಿರುವುದು. ಇದೇನಿದು? ಎಂದಿನಂತೆ ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸಿ
ಮಂದಾಸದಿಂದ ಬಂದು ಮಧುರೋಕ್ತಿಗಳಿಂದ ಉಪಚರಿಸುತ್ತಿದ್ದ ನನ್ನ ಪ್ರಿಯ ಕೈಕೇಯಿ ಈ ದಿನ ಚಿಂತಾಮತಿಯಂತೆ ಮೌನದಿಂದ ಮಲಗಿರಲು ಕಾರಣವೇನು? ಓ, ಆಭರಣಗಳು ಚೆಲ್ಲಾಡಿವೆ. ಮುಖವು ಬಾಡಿರುವುದು, ಕೆದರಿದೆ ಕೇಶ, ನಾರಿಗೆ ಮುಖ ಬೇಕೋ ಒತ್ತಿದೆ ಮಾರಿಯರೆ. ಅದೆಲ್ಲವನ್ನೂ ಸಾಂತ್ವನಗೊಳಿಸುವವನು ಈ ದಶರಥ ನವನೀಶ. ಕೈಕಾ, ರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ನೀನು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ನನ್ನಿಂದ ಏನಾದರೂ ಅಪಚಾರವಾಗಿದೆ ಅಥವಾ ನಿನ್ನ ದಾಸದಾಸಿಯರಿಂದ ಏನಾದರೂ ವ್ಯತ್ಯಾಸವಾಗಿದೆ? ಮಾತನಾಡದೇವಿ, ಏಕೆ ಮಾತನಾಡುವುದಿಲ್ಲವೇ? ಪ್ರಾಂತನಾದೇನೋ ಪ್ರಾಂತನಾದೇನೋ ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ ಶಾಂತಳಾಗೋ ಮಾರ್ಪಾರೆ ಮಾರ್ಪಾರೆ ಜೋಡಿಸಿ ಕರಗಾಲ ಬೇಡುವೇನು ನಾನು, ಜೋಡಿಸಿ ಕರಗಾಲ ಬೇಡುವೇನು ನಾನು, ಮಾಡದೇನಿ ಅಥವಾ ಮಾಡದೇನಿ ಅಥವಾ ತೋರು ಪ್ರೇಮ ರಾಣಿ ಕೋಪ ಮಾಡ್ಪಾರೆ ಮಣಿಯಲೆ ಕೋಪ ಮಾಡ್ಪಾರೆ ದೇವಿ ಕೈಕಾ ನನ್ನಲ್ಲಿ ಕೋಪವೇ ದೇವಿ? ಯಾರು? ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರಬಹುದು, ಈ ಕೈಕೆಯ ಪ್ರಾಣಕಾಂತನು. ಕೈಕೆಯ ಪ್ರಾಣಕಾಂತನಲ್ಲ, ಕೈಕೆಯ ಪ್ರಾಣ ಹಂತಕನೆ ಎಂದು ಹೇಳಿ. ಇದೇನು ದೇವಿ ರೀತಿ ಮಾತನಾಡುತ್ತಿರುವೆ? ನನ್ನಲ್ಲಿ ಕೋಪವೇ? ಏನಾಯ್ತು ಏನಾಯ್ತು ಹೇಳಬಾರದೆ? ಯಾರು ನನಗಿಂತ ಮನೋವ್ಯಾಕುಲವನ್ನು ಉಂಟು ಮಾಡಿದವರು? ಅವರು ಯಾರಾದರೂ ಶಿಕ್ಷಿಸುತ್ತೇನೆ, ಹೇಳುತ್ತೇನೆ. ಒಂದು ವೇಳೆ ಅಯೋಧ್ಯೆ ಚಕ್ರವರ್ತಿಯಾದ ತಾವೇ ಆಗಿದ್ದರೆ? ನಾನು ಶಿಕ್ಷಾರ್ಹನೆ. ಅಯೋಧ್ಯೆ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆ ಎಂಬ ಭೇದ ಭಾವನೆ ಇಲ್ಲ. ಅಯೋಧ್ಯೆ ನ್ಯಾಯಸ್ಥಾನದಲ್ಲಿ
ತಪ್ಪಿತಸ್ಥನಿಗೆ ಯಾವ ಶಿಕ್ಷೆಯನ್ನು ವಿಧಿಸುತ್ತದೆ? ಕೈಕ, ಅಯೋಧ್ಯೆ ನ್ಯಾಯಸ್ಥಾನದಲ್ಲಿ ಪ್ರಜೆ ಪ್ರಭು ಎಲ್ಲರಿಗೂ ಶಿಕ್ಷೆ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ನೆರವೇರಿಸಿಕೊಟ್ಟಿರುವಿರೋ? ಅಷ್ಟೇ ತಾನೇ, ಸಂತೋಷವಾಗಿ ನಡೆಸಿಕೊಡ್ತೇನೆ. ಅದೇನು ಬೇಕು ಕೇಳ್ಕೊಡಿ. ಪ್ರಾಣೇಶ್ವರ, ನಿಮ್ಮ ಮಾತನ್ನು ನಂಬುವುದಾದರೂ ಹೇಗೆ? ಹಾಗಲ್ಲ ದೇವಿ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿಯ ಪ್ರೇಮ. ಆಹಾಹಾಹಾ. ಪ್ರಾಣೇಶ್ವರ, ಅದೆಲ್ಲ ನನಗೆ ತಿಳಿಯದು. ಬನ್ನಿ, ಹೀಗೆ ಕುಳಿತುಕೊಳ್ಳಿ. ಪ್ರಾಣೇಶ್ವರ, ಈ ಸಂತೋಷ ಸಮಯದಲ್ಲಿ ನಿನಗೇನು ಬೇಕು ಕೇಳಿದ್ವಿ, ನಾನು ಕೊಡ್ತೇನೆ. ಪ್ರಾಣೇಶ್ವರ, ನಾನು ಏನು ಕೇಳಿದರೂ ನೆರವೇರಿಸಿ ಕೊಡುವಿರೋ? ಓಹೋ, ಇಂಥ ಆನಂದ ಸಮಯದಲ್ಲಿ ನೀನು ಏನು ಕೇಳಿದ್ರು ಸರಿ ಕೈಕ, ನಾನು ನಡೆಸಿಕೊಡ್ತೇನೆ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ಇದೇನು ದೇವಿ ರೀತಿ ಕೇಳುತ್ತಿರುವೆ? ನನ್ನ ಮುದ್ದಿನ ಮಾಡಿದೆಯಾದ ನಿನ್ನ ಮೇಲಲ್ಲದೆ? ನನ್ನ ಮೇಲೆಯೇ. ಹೌದು. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಅಸಂಭವ, ನಿನ್ನ ಮೇಲಲ್ಲದೆ ಬೇರೆ ಯಾರ ಮೇಲೂ ಇಲ್ಲ ಕೈಕ. ಪ್ರಾಣೇಶ್ವರ, ನಿಮಗೆ ಮರೆತಿರಬಹುದೋ ಏನೋ, ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಹೌದು ಕೈಕ, ಮರೆತಿದ್ದೆ. ನನಗೆ ನಿನಗಿಂತಲೂ ಅಧಿಕವಾದ ಪ್ರೀತಿ ನನ್ನ ಮಗ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರನ ಮೇಲೆ. ನೋಡಿದಿರೋ, ಇದೀಗಲೇ ಮಾತನಾಡುತ್ತಿರುವಿರಲ್ಲ. ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಆಗಲ್ಲ ದೇವಿ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿಯ ಪ್ರೇಮ. ಓಹೋ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ಕೈಕ, ನಾನು ಆ ವರಗಳನ್ನು ಕೇಳುತ್ತೇನೆ. ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳು ಬೇಡ. ನಿನ್ನ ಆಸೆ ಏನಿದ್ರು ಹೇಳು, ಎಷ್ಟು ಕಷ್ಟ ಸಾಧ್ಯವಾದರೂ ಸರಿ, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಇಡ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇಂದು ನನ್ನ ಮಾತಿಗೆ ವಿರೋಧವನ್ನು ಆಚರಿಸಿದ ನನ್ನ ಕೈಕ ಇಂದು ಈ ರೀತಿ ಹಠ ಮಾಡುತ್ತಿರಲ್ಲ, ಏನು ಮಾಡಲಿ? ಏನು ಮಾಡಲಿ? ಕೊಟ್ಟ ಮಾತನ್ನು ನಿಸ್ಸಂದೇಹವಾಗಿ ನಡೆಸುವ ಸತ್ಯಶೀಲನು ಯಾವ ಪ್ರಮಾಣ ಬೇಕಾದರೂ ಮಾಡಿ ಆಗಲಿ. ಕೈಕ, ನಿನ್ನ ಇಷ್ಟದಂತೆ ಸತ್ಯವಾಗಿ ರಾಮಚಂದ್ರನ ಆಣೆಯಾಗಿ ನಡೆಸಿಕೊಡುತ್ತೇನೆ. ಅದೇನು ಬೇಕು ಕೇಳಿಕೊಳ್ಳಿ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ಪ್ರಿಯ. ಕೇಳಲೆ? ಇನ್ನೂ ಸಂದೇಹವಿದೆ, ಅದೇನದು ಕೇಳಬಾರದೆ? ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳಿದೆ? ಮತ್ತೊಮ್ಮೆ ಹೇಳು. ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನಮ್ಮ ರಾಮಚಂದ್ರನಿಗೆ ನಿಶ್ಚಯಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಮಾಡುವುದು? ಹೌದು. ಇಲ್ಲ ಇಲ್ಲ, ನೀನಂತ ಅಸೂಯಪರಲೂ ಅಲ್ಲ, ಕಠೋರ ಮನಸ್ಸುಗಳು ಅಲ್ಲ. ಒಂದು ವೇಳೆ ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಹೇಳ್ತೀವಿ ದೇವಿ? ಪ್ರಾಣೇಶ್ವರ, ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಪೂರ್ವಕ ಇಚ್ಛೆ ನೆರವೇರಿಸಿ ಕೊಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಕೈಕ, ನೀನು ಸಾಮಾನ್ಯ ಪಾಮರ ಸ್ತ್ರೀ ಅಲ್ಲ, ರಾಜಧರ್ಮವನ್ನು ಅರಿತ ಕ್ಷತ್ರಿಯ ರಮಣಿ. ಯೌವನದಲ್ಲಿ ಧರ್ಮದಿಂದ ರಾಜ್ಯವನ್ನು ಪಾಲಿಸಿ ವಾರ್ಧಕ್ಯದಲ್ಲಿ ಶೂರನಾದ ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಪಟ್ಟವನ್ನು ಕಟ್ಟುವುದು ನಮ್ಮ ವಂಶಕ್ರಮಗತವಾದ ಧರ್ಮವು. ರಾಮಚಂದ್ರನು ನಮ್ಮ ಜ್ಯೇಷ್ಠ ಪುತ್ರನು, ಸಕಲ ಸದ್ಗುಣ ಸಂಪನ್ನರು, ರಾಜಧರ್ಮ ನಿಪುಣ. ಹೀಗಿರುವಲ್ಲಿ ಅವನಿಗೆ ಪಟ್ಟ ಕಟ್ಟುವುದನ್ನು ಬಿಟ್ಟು ನಾನು ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಿದರೆ ದಶರಥನು ಹಿರಿಯ ಹೆಂಡತಿಯ ಮೇಲಿನ ಮೋಹದಿಂದ ಅಂಧನಾಗಿ ಕುಲ ಧರ್ಮವನ್ನು ಅತಿಕ್ರಮಿಸಿ ಜ್ಯೇಷ್ಠ ಪುತ್ರನನ್ನು ವಂಚಿಸಿ ಕನಿಷ್ಠನಾದ ಭರತನಿಗೆ
ಪಟ್ಟ ಕಟ್ಟಿದ್ರೆಂಬ ಅಪಕೀರ್ತಿ ಬರುವುದಿಲ್ಲವೇ? ಬರಲಿ ಬಿಡಿ. ನನ್ನ ಅಪಕೀರ್ತಿ ನಿನ್ನದಲ್ಲವೇ? ಆಗಲಿ ಬಿಡಿ. ಬೇಡ ಕೈಕಾ, ಬೇಡ. ಇದು ನ್ಯಾಯವಲ್ಲ. ಬೇರೆ ಯಾವ ವರವನ್ನಾದ್ರೂ ಕೇಳ್ತೇವೆ, ನಾನು ನಡೆಸಿಕೊಡುತ್ತೇನೆ. ಇದೀಗ ಕೊಟ್ಟ ಮಾತನ್ನು ನೆರವೇರಿಸಿಕೊಡದ ನಿಮ್ಮಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನನಗೆ ಕೊಟ್ಟ ಮಾತಿನಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಅಯ್ಯೋ ಅಯ್ಯೋ, ನಾನು ಇವಳಿಗೆ ಮಾತು ಕೊಟ್ಟು ಇವಳು ಮಹಾಚಂಡಿ. ಕೈಕಾ ಕೈಕಾ, ಇನ್ನು ನಿನ್ನ ಎರಡನೇ ವರ. ಇನ್ನು ನನ್ನ ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥರ ಧರ್ಮಪತ್ನಿಯೇ? ಅನುಮಾನವೇ? ಇಲ್ಲ ಇಲ್ಲ, ಅವಳಂತೆ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು. ಪ್ರಾಣೇಶ್ವರ, ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವರಿಗೆ ವನವಾಸವನ್ನು ಯಾಚಿಸುವುದೆಂದರೆ ಸೂರ್ಯ ಚಂದ್ರನು ತಮ್ಮ ತಮ್ಮ ಗತಿಗಳನ್ನ ಬದಲಿಸಿದಂತೆ. ಚಿತ್ತಭ್ರಮಣೆಯಿಂದ ಪಿತ್ತ ವಿಕಾರವಾಗಿ ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಾಟವಾಗಿ ಇದನ್ನು ಮಾತನಾಡುತ್ತಿರುವೆ. ಎಲ್ಲಿದ್ದೇವೆ ಈ ಪಾಠ ಅಂತ ಹೇಳು ಕೈಕ, ಹೇಳುತ್ತೇನೆ. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಸಾಕು ಸಾಕು, ಕೇಳಲಾರೆ ಕೈಕ, ಕೇಳಲಾರೆ. ಪರಸಡಿಲು ಬರಿದಿಹುದೋ ಕಾರ್ಮೋಡ ಕರಿದಿಹುದೋ ಮರದಿಯ ಮಾತಿಗೆ ಮಣಿದು ಮಸಣ ಸೇರುವಂತಾಯ್ತೇ. ರಾಮ ರಾಮ ರಾಘವ ಸಾಕು ಸಾಕು, ಕೇಳಲಾರೆ ಕೈಕ, ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿದೆ? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಇಷ್ಟೊಂದು ನೊಂದುಕೊಳ್ಳಲಿ ಬಿಡಿ. ಈ ಅಯೋಧ್ಯೆ ಜನರು ಪರಿಪರಿಯಾಗಿ ಆಡಿಕೊಳ್ಳಲಿ ಬಿಡಿ. ರಾಮನು ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳು ಆರಿ ಹೋಗುವುದು. ಆಗ ನೀನು ವಿಧಿನಿಯಾಗಿ ಜನರ ನಿಂದನೆಗೆ ಗುರಿಯಾಗಬೇಕೈಕ. ಬೇಡ ಬೇಡ, ನನ್ನ ಮಾತನ್ನು ಕೇಳು ಕೈಕ. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧ. ಕೈಕ, ರಾಮನ ಮೇಲೆ ನಿನಗೇಕೆ ಈ ಹಠ ಛಲ? ಜಯವೋ ರಾಮನೊಳು ಬೇಡ ಲಲನೆ ದಯದಿ ಓಡ. ಜಯವೋ
ರಾಮನೊಳು ಬೇಡ ಲಲನೆ ದಯದಿಂದ ಹೋರ. ಭರತಗೆ ರಾಜ್ಯವಾ ಭಾರತಗೆ ರಾಜವಾ ಅಲಿಸು ರಾಮನ ವಾಸವ. ಅಲಿಸು ರಾಮನ ವಾಸವ ಸತ್ಯಾತ್ಮನು ಧರ್ಮಾತ್ಮನು. ಕೈಕ ರಾಮನು ರಾಮನು ನನ್ನ ರಾಮನು ಆಹಾ ನಿಮ್ಮ ರಾಮನು ಸತ್ಯಾತ್ಮನು ಧರ್ಮಾತ್ಮನು ಸುಗುಣವಿ ರಾಮನು. ರಾಮನೊಳು ಬೇಡ ಲಲನೆ ದಯದಿಂದ ಹೋರ. ಕಲವೋ ರಾಮನೊಳು ಬೇಡ. ಕೈಕ ನಿನ್ನ ಕೋರಿಕೆ ನಿನ್ನ ಮಗನಾದ ಭರ್ತನಿಗೆ ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸುತ್ತೇನೆ. ಆದರೆ ನನ್ನ ರಾಮನು ಕಾಡಿಗೆ ಹೋಗುವುದನ್ನು ಮಾತ್ರ ತಪ್ಪಿಸು ಕೈಕ, ತಪ್ಪಿಸು. ಇದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಪ್ಪಪ್ಪ ಸಾಕು, ನಿಲ್ಲಿಸಿ ನಿಮ್ಮ ಗೋಳಾಟವನ್ನು. ಪ್ರಾಣೇಶ್ವರ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬಿಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಬಿ ಚಕ್ರವರ್ತಿಯು ತಿರಿಯ ಜಂತುವಾದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರನ ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕ್ಕುಟಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಛೀ, ನಿಮ್ಮನ್ನು ಪತಿ ಎಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿರುವುದು. ಶಿಬಿ ಹರಿಶ್ಚಂದ್ರಾದಿಗಳು ಧರ್ಮ ಪಾಲನೆಗೆ ಆಗಿ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ನಾನು ಸಹ ಜ್ಯೇಷ್ಠ ಪುತ್ರರಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕೆಂಬ ನಮ್ಮ ಕುಲಧರ್ಮವನ್ನು ಪಾಲಿಸಲು ನಿನ್ನಲ್ಲಿ ಇಷ್ಟು ವಿಧವಾಗಿ ಬೇಡಿಕೊಂಡೆ. ಆದರೆ ನೀನು ನನ್ನನ್ನು ವಂಚಿಸಿ ವಾಗ್ದಾನವನ್ನು ಪಡೆದು ಧರ್ಮ ಸಂಕಟಕ್ಕೆ ಸಿಕ್ಕಿಸಿರುವ ಪರಮ ವಂಚಕಿ ನೀನು. ನನ್ನ ಭಾಗದ ಮಾರಿ, ಪ್ರತ್ಯಕ್ಷ ಮೃತ್ಯು ದೇವತೆ. ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದ ನರ ರಾಕ್ಷಸಿ. ನಿರ್ದಯಳಾದ ಕೈಕೆ, ನಿನಗೆ ನಾನು ಮಾತು ಕೊಟ್ಟು ಕೆಟ್ಟೆ. ನನ್ನ ಜೀವರತ್ನವೆಂದು ನಿನ್ನನ್ನು ಪ್ರೀತಿಸಿದ್ದಕ್ಕೆ ನನಗೆ ಪ್ರಳಯಾಗ್ನಿಯ ಕೆಂಡವಾಗಿ ಪರಿಣಮಿಸಿ ನನ್ನ ಸುಖ ಸಂತೋಷಗಳನ್ನ ಸೊಟ್ಟು ವಂಶದ ಕೀರ್ತಿಯ ಮೇಲೆ ಗೌರವವಿಲ್ಲ. ಇಲ್ಲ, ಲೋಕಾಭಿರಾಮನೆನಿಸಿದ ಪುತ್ರನ ಮೇಲೆ ಪ್ರೇಮವಿಲ್ಲ. ಅದು ಇಲ್ಲ. ಭಾಗ್ಯಲಕ್ಷ್ಮಿ ಅಂತಿರುವ ಸೊಸೆ ಮೇಲೆ ಅಭಿಮಾನವಿಲ್ಲ. ಇಲ್ಲವೇ ಇಲ್ಲ. ವೃದ್ಧನಾಗಿ ದುಃಖದಿಂದ ಮರಣೋನ್ಮುಖನಾಗಿರುವ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯು ನನಗೆ.
ಚಿಕ್ಕ ಮಣಿಯಾರವೆಂದು ನಾನು ಧರಿಸಿದೆ. ಆದರೆ ಪಡಿಯಾಗಿ ಕಚ್ಚಿದೆಯಲ್ಲೇ ಪಾಪಿ, ಪಡಿಯಾಗಿ ಕಚ್ಚಿದೆಯಲ್ಲೇ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದ ರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರೆಂದು ನಗರದಲ್ಲಿ ಸಾರಿ ಬಿಡುವೆನು. ನನ್ನ ಅವಯವಗಳ ವಯೋಧರ್ಮವನ್ನು ಮರೆತು ನೇರವೇರಿ ಹೋಗುತ್ತದೆ. ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುವಂಶ ಕುಲಘಾತಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ಏರಿಕೊಡಲಾರೆ. ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಶಮನ ಮಾಡಿಕೊಳ್ಳಬೇಕು. ನಿನ್ನದೀಗಲೇ ಅಯ್ಯೋ ರಾಮಚಂದ್ರ, ರಾಮಚಂದ್ರ, ರಾಮಚಂದ್ರ! ಜನಕ ಜನಕ ರಾಮಚಂದ್ರ ಕಂದ. ಸಾಲ್ಪರಾಯ ಸಮಾಧಾನ. ಜನಕ ಸಮಾಧಾನ. ಅಮ್ಮ, ನಾನು ಬಂದೊಡನೆ ಎಷ್ಟೋ ಮಮಕಾರದಿಂದ ಮಾತನಾಡಿಸ್ತಿದ್ದ ನನ್ನ ಜನಕನ ರೀತಿಯೇ ಬೇರೆಯಾಗಿರುವುದಲ್ಲ. ಕಾರಣವೇನು ತಾಯಿ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಏನಮ್ಮ, ಸೂರ್ಯ ವಂಶದಲ್ಲಿ ಹುಟ್ಟಿದ ಅರಸರು ಆಡಿದ ಮಾತಿಗೆ ತಪ್ಪುವುದೆಂದರೇನು? ಅದರಲ್ಲಿಯೂ ದಶರಥ ಚಕ್ರವರ್ತಿ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದಾಗ್ಯೂ ಆಡಿದ ಮಾತನ್ನು ತಪ್ಪುವುದೆಂದರೇನಮ್ಮ? ನಿಮ್ಮ ಮಾತಿಗೆ ವ್ಯಥೆ ಪಡುವುದಾದರೂ ಯಾವ ಕಾರಣಕ್ಕಾಗಿ ಹೇಳುತ್ತಾಯಿ? ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆಯಾಯಿತು, ಈಗ ಮಗನ ಪರೀಕ್ಷೆಯೋ? ಹಾಗೆಣಿಸಬೇಡಮ್ಮ. ನನ್ನಿಂದ ಆಗುವುದಾದರೆ ಖಂಡಿತವಾಗಿ ನಡೆಸಿಕೊಡುವೆನು. ಅದೇನು ಹೇಳುತ್ತಾಯಿ? ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು. ಆ ವರಗಳನ್ನು ನಾನು ಕೇಳಿಕೊಂಡೇನು. ಏನೆಂಬುದಾಗಿ ತಾಯಿ? ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ತುಂಬ ಸಂತೋಷ. ಭರತನಾರು, ನಾನಾರು? ನಾವೀರುವರು ದಶರಥ ರಾಜನ ಪುತ್ರರಲ್ಲವೇ? ಈ ನೆಲವನ್ನು ನಾನಾಳಿದರೇನು, ಭರತನಾಳಿದರೇನು? ಮುನ್ನ ಶತಕೋಟಿ ರಾಜರಾಳಿದ ಈ ನೆಲವನ್ನು ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಖಂಡಿತವಾಗಿಯೂ ಒಪ್ಪಿರುವೆನು. ಇನ್ನು ನಿನ್ನ 2ನೇ ವರ? ಬೇಡ ಕೈಕ, ಬೇಡ, ಅದನ್ನು ಮಾತ್ರ ಹೇಳಬೇಡ. ಸಾಕು, ಸುಮ್ಮನಿರಿ. ಇನ್ನು ನನ್ನ 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ದಾಂಟಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ಸಪ್ತಾಂಗದಿ ಒಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ದಾಂಟಿಸಿದ ಮಾತೆ ನೀನು. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನ್ನು, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನ್ನು ನನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು. ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರೊಳಗಮರ ಕೀರ್ತಿ ಕೊಡಿಸಿದ ಮಾತೆ. ವನವಾದನ ಪದಿಂದ
ನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಅಮ್ಮ ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾದಕ್ಕೆ ಒಪ್ಪಿದೆ ವಿನೂತೆ ಎಚ್ಚರಿಸು ಪಿತನನ್ನ ನಮಿಸಿ ಪೋಪೆನು ಮಾತೇ ಅಮ್ಮ, ನಿನಗೆ ನನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಮಮಕಾರವು ತಾಯಿ. ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಆಳಲು ಅಸಮರ್ಥನೆಂತಲು, ಭರತನೇ ಈ ರಾಜ್ಯಭಾರ ಮಾಡಲು ಶ್ರೇಷ್ಠನೆಂತಲು ತಿಳಿದು ಮುನಿಜರರ ಸೇವೆಯನ್ನು ಮಾಡುವ ಘನ ಪದವಿಯನ್ನು ನನಗೆ ಕಲ್ಪಿಸಿಕೊಟ್ಟೆ. ತಾಯಿ, ಭರತನನ್ನು ಕರೆಯಿಸಿ ಪಟ್ಟಾಭಿಷಕ್ತನನ್ನಾಗಿ ಮಾಡಿ ಆನಂತರ ನಾನು ವನವಾಸಕ್ಕೆ ಹೊರಡುವೆನು ಆಗಬಹುದೇ? ಆ ವಿಚಾರವು ನಿನಗೆ ಬೇಡ. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ, ನೀನು ಮಾತ್ರ ಆದಷ್ಟು ಬೇಗ ವನವಾಸಕ್ಕೆ ಹೊರಡಲು ಸಿದ್ಧನಾಗು. ಅಮ್ಮ, ಈ ವಿಚಾರವನ್ನು ನನ್ನ ಜಾನಕಿಗೂ ನನ್ನ ಜನನಿಯರಿಗೂ ತಿಳಿಸಿ ನಂತರ ತಮ್ಮಲ್ಲಿ ಘನಾಶೀರ್ವಾದವನ್ನು ಪಡೆದು ಹೊರಡುವೆನು ಆಗಬಹುದು.